ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತಪ್ರವರೋ ಹಿ ಯಃ ಶ್ರೀಮದಾನಂದತೀರ್ಥಾಖ್ಯೋ ಗುರುಸ್ತಂಚ ನಮಾಮ್ಯಹಂ. ನಮೋऽस्तु ते ವ್ಯಾಸವಿಶಾಲಬುದ್ಧೇ ಪುಲ್ಲಾರವಿಂದಾಯತಪತ್ರನೇತ್ರಃ ಯೇನ ತ್ವಯಾ ಭಾರತತೈಲಪೂರ್ಣಃ ಪ್ರಜ್ವಾಲಿತೋ ಜ್ಞಾನಮಯಪ್ರದೀಪಃ. ಆಪಾದಮೌಳಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂಚಿತಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ರಾಘವೇಂದ್ರ ಸ್ವಾಮಿಗಳ ಜೀವನದಲ್ಲಿ ಒಂದು ಅಪರೂಪವಾದಂಥ ಒಂದು ಘಟನೆ ನಡೆಯುತ್ತೆ. ರಾಘವೇಂದ್ರ ಸ್ವಾಮಿಗಳು ಸುಮಾರು ರಾಯಚೂರ ಹತ್ತಿರ ಇದ್ದಂಥ ಕಂದನಾತಿ ಅಂತ ಒಂದು ಗ್ರಾಮಕ್ಕೆ ದಿಗ್ವಿಜಯ ಮಾಡ್ತಾರೆ ರಾಘವೇಂದ್ರ ಸ್ವಾಮಿಗಳು. ಆ ಕಂದನಾತಿ ಗ್ರಾಮಕ್ಕೆ ಬಂದಾಗ ಅವರು ಇಳ್ಕೊಂಡಂಥ ಜಾಗದಲ್ಲಿ ಒಬ್ಬ ಹುಡುಗ ವೆಂಕಣ್ಣ, ಒಬ್ಬ ಯುವಕ, ಒಳ್ಳೆ ಸೇವೆ ಮಾಡ್ತಾನೆ ರಾಘವೇಂದ್ರ ಸ್ವಾಮಿಗಳಿಗೆ. ಅವರಿದ್ದ ಜಾಗದಕ್ಕೆಲ್ಲ ತೋರಣ ಕಟ್ಟೋದು, ನೀರನ್ನೆಲ್ಲ ಚಿಮ್ಸೋದು, ಅಲ್ಲಿ ಸಾಕಷ್ಟು ಸ್ವಲ್ಪ ಶುದ್ಧ ಮಾಡುವಂಥದ್ದು, ಅವರ ಸೇವೆನೆಲ್ಲ ಮಾಡ್ತಾನೆ. ಅವರು ಹೊರಡುವಾಗ ಆ ಹುಡುಗ ವೆಂಕಣ್ಣ ಪ್ರಾರ್ಥನೆ ಮಾಡ್ಕೋತಾನೆ, ನನಗೆ ಅನುಗ್ರಹ ಮಾಡಿ ಗುರುಗಳೇ, ನನ್ನನ್ನೆಲ್ಲ ನಿಂದನೆ ಮಾಡ್ತಾರೆ, ಉಡಾಳ ಅಂತಾರೆ, ಬೀದಿ ಬಸವ ಅಂತಾರೆ, ಕೆಲಸಕ್ಕೆ ಬಾರ್ದವನು ಅಂತಾರೆ, ದಡ್ಡ ಅಂತಾರೆ. ನಿಜವಾಗ್ಲೂ ನನಗೆ ಓದು ಬರಲ್ಲ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿನ ಕಳ್ಕೊಂಡ್ಬಿಟ್ಟೆ. ಒಳ್ಳೆ ವಂಶದಲ್ಲಿ ಹುಟ್ಟಿದವನು ನಾನು. ಸ್ವತಃ ಜ್ಞಾತಿ ಬಂಧುಗಳು ನಮ್ಮ ಆಸ್ತಿನೆಲ್ಲದಕ್ಕೆ ಹಾಕ್ಕೊಂಡ್ಬಿಟ್ರು. ಒಟ್ಟಿನಲ್ಲಿ ನಾನು ಅನಾಥವಾಗಿದ್ದೀನಿ, ನಿಮ್ಮ ಅನುಗ್ರಹ ಬೇಕು ನನಗೆ ಅಂಥೇಳಿ ಪಾಪ ಅಳ್ತಾನೆ ಅವನು. ಅವನು ಬಹಳ ಶುದ್ಧವಾದಂಥ ಹೃದಯ, ರಾಯರಿಗೆ ಅರ್ಥವಾಗುತ್ತೆ. ರಾಘವೇಂದ್ರ ಸ್ವಾಮಿಗಳು ಆ ವೆಂಕಣ್ಣಗೆ ಒಂದು ಮಾತು ಹೇಳ್ತಾರೆ, ಅಕ್ಷತೆ ಕೊಡ್ತಾ ಹೇಳ್ತಾರೆ, ನೋಡು ವೆಂಕಣ್ಣ, ನಿನ್ನ ಜೀವನದಲ್ಲಿ ಯಾವ ಥರ ತುಂಬ ಸಂಕಟ ಬಂದಾಗ ನನ್ನ ಸ್ಮರಣೆ ಮಾಡ್ಕೋಪ, ನಿನ್ನ ಜೀವನದಲ್ಲಿ ಒಳ್ಳೆ ಪರಿವರ್ತನೆ ಆಗುತ್ತೆ, ಆ ಘಟನೆ ಪರಿವರ್ತನೆ ಮಾಡುತ್ತೆ ಅಂಥೇಳಿ ಆಶೀರ್ವಾದ ಮಾಡಿ ಅಕ್ಷತೆ ಕೊಟ್ಟು ಹೊರಟೋಗ್ತಾರೆ. ಇದು ಕಂದನಾತಿ ಗ್ರಾಮದಲ್ಲಿ ನಡೆದಂಥದ್ದು. ಅದೇ ಸಮಯದಲ್ಲೇ ಅದಾಗಿ ಸ್ವಲ್ಪ ದಿವಸ ಆದಮೇಲೆ ಅನೇಕ ವರ್ಷಗಳೇ ಕಳೆಯುತ್ತೆ ಅಂದ್ಕೊಳ್ಳೋಣ. 1663-64 ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಸ್ವತಃ ಸಿದ್ದಿ ಮಸೂದ್ ಖಾನ್ ಅಂತ, ಈ ಅಲಿ ಆದಿಲ್ ಶಾನ ಭಾವ. ಅಲಿ ಆದಿಲ್ ಶಾ ಸ್ವತಃ ಬಿಜಾಪುರ ಸಂಸ್ಥಾನಕ್ಕೆ ರಾಜ, ಸುಲ್ತಾನ ಆತ. ಇವನ ಭಾವ ದೊಡ್ಡ ಸರದಾರ ಅವನು, ಸಿದ್ದಿ ಮಸೂದ್ ಖಾನ್, ಮಹಾಪ್ರಚಂಡ. ಅವನು ತೆರಿಗೆಯನ್ನು ಕಲೆಕ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ, ತೆರಿಗೆಯನ್ನು ಸಂಗ್ರಹ ಮಾಡೋಕ್ಕೆ ತಾನು ಆನೆ ಮೇಲೆ ಬರ್ತಾ ಇರ್ತಾನೆ. ಈ ಕಂದನಾತಿ ಗ್ರಾಮದ ಕಡೆಗೆ ಬರ್ತಾ ಇರ್ತಾನೆ. ಆನೆ ಮೇಲೆ ಬರ್ತಾ ಇರುವಾಗ ಒಂದು ಸಂದರ್ಭ, ಕೆಲವರು ಒಂದಿಬ್ಬರು ಅಶ್ವಾರೋಹಿಗಳು ಕುದುರೆಯ ಮೇಲೆ ಬಂದವರು ಇವನಿಗೊಂದು ಪತ್ರ ಕೊಡ್ತಾರೆ, ರಾಯಸ ಪತ್ರ. ಆ ಪತ್ರ ತೆಗೆದು ನೋಡ್ತಾನೆ, ಅದು ಕನ್ನಡದಲ್ಲಿರುತ್ತೆ, ಇವನಿಗೆ ಕನ್ನಡ ಬರೋಲ್ಲ. ಅವನ ಆಪ್ತ ಸಲಹೆಗಾರ ಯಾರು ಓದ್ತಾ ಇರ್ತಾನೆ, ಅವನು ಬಂದಿರೋಲ್ಲ. ಇವನು ನೋಡ್ತಾನೆ, ಏನಾದ್ರು ಪತ್ರದಲ್ಲಿ ಏನಿದೆಯೋ, ಏನು ವಿಷಯ ಇದೋ, ಏನು ವಿಚಾರಗಳಿದೆಯೋ ಅಂಥೇಳಿ ಸುತ್ತಲೂ ನೋಡ್ತಾನೆ. ಈ ಹುಡುಗ ನಿಂತಿರ್ತಾನೆ ಮರದ ಕೆಳಗಡೆ. ಈ ವೆಂಕಣ್ಣ ದನ ಕಾಯ ಉಡೋಂಥ ಆ ಯುವಕ ನಿಂತಿರ್ತಾನೆ. ಇವನು ಕೂಗ್ತಾನೆ, ಏಯ್ ಇದರ ಬಾಯ್ಲಿ ಅಂತ. ಅವನು ಬರ್ತಾನೆ, ಎಪ್ಪಡೋ ಇದನ್ನು ಓದೋ ಅಂತ. ಇವನು ಹೇಳ್ತಾನೆ, ನನಗೆ ಓದೋಕ್ಕೆ ಬರೋಲ್ಲ ಅಂತ ಈ ವೆಂಕಣ್ಣ. ಇವನಿಗೆ ಸಿಟ್ಟಾಗ್ಬಿಡತ್ತೆ ಸಿದ್ದಿ ಮಸೂದ್ ಖಾನಿಗೆ. ಏಯ್ ನೀನು ಬ್ರಾಹ್ಮಣ ಅಲ್ವಾ? ಹೌದು, ನಾನು ಬ್ರಾಹ್ಮಣ. ಮತ್ತು ಬ್ರಾಹ್ಮಣ ಆಗಿ ಓದಲ್ಲ ಅಂತ ಸುಳ್ಳು ಹೇಳ್ತೀಯ ನೀನ್ಯಾರು ಓದದೆ ಹೋದರೆ ನನ್ನ ಆನೆಯ ಕಾಲಕ್ಕೆ ಕಟ್ಟಿ ಎಳಿಸ್ಬಿಡ್ತೇನೆ ನಿನ್ನ. ಓದು ಇಲ್ಲ ಆನೆಯ ಕಾಲಕ್ಕೆ ಕಟ್ಟಿ. ಅವನೇ ಸಿದ್ದಿ ಮಸೂದ್ ಖಾನ್ ಅಂತ ತಿಳ್ಕೊಂಡ್ಬಿಡ್ತಾನೆ, ಬೇಕಂತಲೇ ಅವನು ಸುಳ್ಳು ಹೇಳ್ತಾನೆ ಅಂದ್ಕೊಂಡ್ಬಿಡ್ತಾನೆ. ಪಾಪ ನಿಜವಾಗ್ಲೂ ಅವನು ಅನಕ್ಷರಸ್ಥ ಅವನು ವೆಂಕಣ್ಣ. ಇವನಿಗೆ ಭಯನೇ ಆಗೋಗ್ಬಿಡುತ್ತೆ. ಆ ದನ ಕಾಯೋ ಹುಡುಗ ವೆಂಕಣ್ಣನಿಗೆ ಭಯವೇ ಆಗೋಗ್ಬಿಡುತ್ತೆ. ಇಂಥ ಇದು ಸಂಕಟ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಇವನು ಆನೆ ಕಾಲಿಗೆ ಕಟ್ಸಿ ಎಳಿಸ್ತೀನಿ ಅಂತಾನಲ್ಲ ಇವನು, ನನಗೆ ಓದೋಕ್ಕೆ ಬರಲ್ವೇ? ತಕ್ಷಣ ಅವನಿಗೆ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದ ನೆನಪಾಗುತ್ತೆ. ಅದಕ್ಕೆ ಯಾವಾಗಲೂ ಗುರು ಸ್ಮರಣೆ ಇದೆಯಲ್ಲ, ಅದ್ಭುತ, ಅಚಿಂತ್ಯ, ಅಮೋಘ.
ನಿಜವಾಗ್ಲೂ ಯಾರು ಶ್ರದ್ಧೆಯಿಂದ ಆಧ್ಯಾತ್ಮಿಕ ಗುರುಗಳನ್ನು ಸ್ಮರಣೆ ಮಾಡ್ತಿರ್ತಾರೋ, ಸಕಾಲದಲ್ಲಿ ಸ್ಮರಣೆ ಮಾಡ್ಕೊಳ್ತಾರೋ, ಗುರು ಅನುಗ್ರಹ ಆಗೋಗ್ಬಿಡುತ್ತೆ. ನೋಡಿ, ಅವನು ವೆಂಕಣ್ಣ ಸ್ಮರಣೆ ಮಾಡ್ಕೊಳ್ತಾನೆ, ರಾಘವೇಂದ್ರ ರಾಘವೇಂದ್ರ ಅಂತ. ಇವನು ಕೊಟ್ಟ ಪತ್ರವನ್ನು ಕೈಲಿಟ್ಕೋತಾನೆ. ಅದು ಏನು ಅವನು ತಾನು ಏನು ಮಾಡ್ತಾಯಿದ್ದೀನಿ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆ ಪತ್ರವನ್ನು ತೆಗಿತಾನೆ. ಬಹಳ ದೊಡ್ಡ ವಿದ್ವಾಂಸ ಓದೋ ರೀತಿಯಲ್ಲಿ ಓದ್ಬಿಡ್ತಾನೆ. ಅದನ್ನು ಸ್ಪಷ್ಟವಾಗಿ ಓದ್ತಾನೆ. ದೊಡ್ಡ ವಿದ್ವಾಂಸ ಓದೋ ರೀತಿಯಲ್ಲಿ ತುಂಬ ಸುಂದರವಾಗಿ ಅದನ್ನು ಓದ್ತಾನೆ. ಅದರಲ್ಲಿ ಬಹಳ ವಿಶೇಷ ಏನು ಅಂತಂದರೆ, ಈ ಸಿದ್ದಿ ಮಸೂದ್ ಖಾನಿಗೆ ಒಂದು ಗಂಡು ಸಂತಾನ ಆಗಿದೆ ಅಂತ ಸುದ್ದಿ ಬರುತ್ತೆ. ಒಳ್ಳೆ ಗಂಡು ಸಂತಾನ ಆಯಿತು ಅಂತ ಸಂತೋಷ ಆಗ್ಬಿಡುತ್ತೆ ಅವನಿಗೆ. ಶಭಾಷ್ ಅಂತಾನೆ. ಇವನು ಶಭಾಷ್ ಇವನು ಏನು ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಪಾಪ ಅವನಿಗೆ. ಕಡೆಗೆ ಅವನು ಹೇಳ್ತಾನೆ, ಒಳ್ಳೆ ನೋಡು, ನಿನಗೇನು ಬರಲ್ಲ, ಏನೂ ಬರಲ್ಲ, ನಾನು ಅನಕ್ಷರಸ್ಥ ಅಂತ ಹೇಳಿದೆ. ಎಷ್ಟು ಚೆನ್ನಾಗಿ ಓದ್ದೆ ಎಲ್ಲ ಹೇಳಿದೆಯಲ್ಲ. ಆಗ ಅವನು ಇದ್ದ ಸಂಗತಿ ಹೇಳೋದು, ನಿಜವಾಗ್ಲೂ ನಾನು ಅನಕ್ಷರಸ್ಥನೇ. ನಮ್ಮ ಗುರುಗಳು ಅವ್ರನ್ನ ಸ್ಮರಣೆ ಮಾಡಿಕೊಂಡೆ. ರಾಘವೇಂದ್ರ ಸ್ವಾಮಿಗಳು ಭಾಳ ಹಿಂದೆ ಹೇಳಿದ್ರು ಅವರು, ನಿನಗೆ ತುಂಬ ಸಂಕಟ ಆದಾಗ ನಾನು ಸ್ಮರಣೆ ಮಾಡ್ಕೋಪ ಅಂತ ಹೇಳಿದರು. ಈಗ ಅವರು ಸ್ಮರಣೆ ಮಾಡಿಕೊಂಡೆ. ಇಷ್ಟು ಚೆನ್ನಾಗಿ ನಾನು ಓದ್ದೆ. ನಾನು ನಿಜವಾಗ್ಲೂ ಕೂಡ ಅನಕ್ಷರಸ್ಥ. ಅವನು ಸಿದ್ದಿ ಮಸೂದ್ ಖಾನ್ಗೂ ಆಶ್ಚರ್ಯ ಆಗುತ್ತೆ. ನಾನು ತುಂಬ ಕೇಳಿದ್ದೆ, ಹಿಂದೂಗಳಲ್ಲಿ ಗುರುಗಳ ಸ್ಥಾನ ಎಷ್ಟು ಎತ್ತರದ್ದು ಅಂತ ಕೇಳಿದ್ದೆ, ನನಗೆ ಅನುಭವ ಇಲ್ಲ. ಆಗಲಿ, ಒಂದು ಕೆಲಸ ಮಾಡೋ, ನೀನು ಒಳ್ಳೆ ಸುದ್ದಿ ಕೊಟ್ಟಿದ್ದೆ ನನಗೆ, ನೀನು ನನಗೆ ಒಳ್ಳೆ ಉದ್ಯೋಗವನ್ನು ನಾನು ಕೊಡ್ತೇನೆ ಅಂತ ಆ ವೆಂಕಣ್ಣನ ಕರ್ಕೊಂಡೇ ಹೋಗ್ಬಿಡ್ತಾನೆ ಸ್ವತಃ ಸಿದ್ದಿ ಮಸೂದ್ ಖಾನ್. ಅವನ ರಾಜ್ಯದಲ್ಲಿ ಒಂದು ಒಳ್ಳೆ ಅವನಿಗೆ ಉದ್ಯೋಗ ಸಿಗುತ್ತೆ. ಇವನಿಗೆ ಅನಿಸುತ್ತೆ ವೆಂಕಣ್ಣನಿಗೆ, ನಾನು ಅನಕ್ಷರಸ್ಥ, ಬರೀ ರಾಘವೇಂದ್ರ ರಾಘವೇಂದ್ರ ಭಕ್ತಿಯಿಂದ ಹೇಳಿದ್ದಕ್ಕೆ ನನಗೆ ಓದೋಕ್ಕೆ ಅನುಕೂಲ ಆಯ್ತಲ್ಲ, ಇನ್ನು ಒಳ್ಳೆ ವಿದ್ಯೆ ಕಲಿತ್ರೆ ಇನ್ನೂ ಎತ್ತರ ಸ್ಥಾನ ಪಡಿತೀನಿ, ರಾಯರ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇನ್ನೂ ಎತ್ತರ ಸ್ಥಾನ ಸಿಗುತ್ತೆ ಅಂತ ಕಷ್ಟಪಟ್ಟು ಅಕ್ಷರಗಳನ್ನು ಅಭ್ಯಾಸ ಮಾಡ್ತಾ ವಿದ್ಯಾಭ್ಯಾಸ ಶುರು ಮಾಡ್ತಾನೆ. ಆ ಸಮಯದಲ್ಲೇ ವಿದ್ಯಾಭ್ಯಾಸ ಮಾಡ್ತಾ ಮಾಡ್ತಾ ಯಾವ ಮಟ್ಟಕ್ಕೆ ಹೋಗ್ತಾನೆ ಅಂದರೆ, ಸಿದ್ದಿ ಮಸೂದ್ ಖಾನ್ಗೆ ದಿವಾನ ಆಗ್ತಾನೆ. ಅವನಿಗೆ ನಿಜವಾಗ್ಲೂ ಅಡ್ವೈಸರ್ ಆಗಿ ಹೋಗ್ತಾನೆ. ಇಷ್ಟು ಮಟ್ಟಕ್ಕೆ ಬೆಳೀತಾನೆ. ಸದಾ ಸ್ಮರಣೆ ಮಾಡ್ತಾನೆ ರಾಘವೇಂದ್ರ ಗುರುಗಳ ಒಂದು ಅನುಗ್ರಹ. ಅದಕ್ಕೆ ಹೇಳಿದ್ದು, ಗುರುವಿನ ಸ್ಥಾನ ಇದೆಯಲ್ಲ ಬಹಳ ಅದ್ಭುತವಾದ್ದು. ಅವರಲ್ಲಿ ನಾವು ಅಂದರೆ ಅಷ್ಟೇ ಶ್ರದ್ಧೆ ನಮಗಿರಬೇಕು, ಅಷ್ಟೇ ನಂಬಿಕೆ ಇರಬೇಕು. ರಕ್ಷತಿ ಇತಿ ವಿಶ್ವಾಸ ಫಲದಾಯಕ. ಗುರುವಿನ ರಕ್ಷಣೆ ನಮಗಿದೆ, ಆ ವಿಶ್ವಾಸ ಇದೆ. ವಿಶ್ವಾಸನೇ ಫಲ ಕೊಡೋದು ನಮಗೆ. ವಿಶ್ವಾಸ ಫಲದಾಯಕ. ಆ ಅಚಲ ವಿಶ್ವಾಸ ಇರಬೇಕು ನಮಗೆ, ಅನುಮಾನ ಇರಬಾರ್ದು. ಇದನ್ನು ನಾವು ಘಟನೆಯಲ್ಲಿ ನೋಡ್ತೇವೆ. ಸ್ವತಃ ರಾಘವೇಂದ್ರ ಸ್ವಾಮಿಗಳು ಯಾರು? ಪ್ರಹ್ಲಾದರಾಜರೇ. ಪ್ರಹ್ಲಾದ ನರಸಿಂಹದೇವರು ಒಂದು ಮಾತು ಹೇಳ್ತಾನೆ. ಪ್ರಹ್ಲಾದ ಬಾಲಕ, 5 ವರ್ಷದ ಬಾಲಕ. ಪ್ರಾಯೇಣ ದೇವ ಮುನಯಸ್ ಸ್ವಮುಖಿ ಕಾಮ. ಪ್ರಾಯೇಣ ದೇವ ಮುನಯ ಸ್ವಮುಕ್ತಿ ಕಾಮ ಮೌನಂ ಚರಂತಿ ವಿಜನೆ ಸ ಪರಾರ್ಥನಿಷ್ಠ. ಸಾಮಾನ್ಯವಾಗಿ ಋಷಿಮುನಿಗಳು ತಾವು ಸಾಧನೆ ಮಾಡೋಕ್ಕೆ, ಭಗವಂತನ ಅನುಗ್ರಹ ಪಡೆಯೋಕ್ಕೆ ಕಾಡುಗಳಿಗೆ ಹೊರಟೋಗ್ತಾರೆ. ದೊಡ್ಡ ದೊಡ್ಡ ಪರ್ವತದ ಗುಹೆಗಳಿಗೆ ಹೊರಟೋಗ್ಬಿಡ್ತಾರೆ. ಸಮಾಜದಿಂದ ಮುಕ್ತರಾಗಿ ಹೊರಟೋಗ್ತಾರೆ. ಸಮಾಜದ ಮಧ್ಯೆ ಬದುಕಲ್ಲ ಅವರು. ತಾವು ಏಕಾಂತವಾಗಿದ್ದು ಸಾಧನೆ ಮಾಡಿ ತಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಂಡು ಹೊರಟೋಗ್ತಾರೆ. ಆದರೆ ನನಗಿದ್ರಲ್ಲಿ ಇಷ್ಟ ಇಲ್ಲ ಸ್ವಾಮಿ. ನರಸಿಂಹದೇವ್ರಿಗೆ ಹೇಳ್ತಾರೆ, ನಾನೊಬ್ಬನೇ ವೈಕುಂಠಕ್ಕೆ ಬರೋಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ನರಸಿಂಹದೇವ್ರು ಹೇಳ್ತಾರೆ, ನನ್ನ ವೈಕುಂಠ ದ್ವಾರ ಸದಾ ನಿನಗೆ ತೆರೆದಿರುತ್ತೆ ಪ್ರಹ್ಲಾದ, ನೀನು ಯಾವಾಗ ಬೇಕಾದ್ರೂ ಬರಬಹುದು. ಎಷ್ಟು ವಿಶ್ವಾಸ 5 ವರ್ಷದ ಬಾಲಕನಿಗೆ ಅಂತ ನರಸಿಂಹದೇವರು ಪ್ರಹ್ಲಾದನಿಗೆ ಹೇಳ್ತಾರೆ. ಆಗ ಪ್ರಹ್ಲಾದ ಈ ಮಾತು ಹೇಳ್ತಾನೆ, ಪ್ರಾಯೇಣ ದೇವ ಮುನಯ ಸ್ವಮುಕ್ತಿ ಕಾಮ. ಋಷಿಮುನಿಗಳು ತಮ್ಮ ಮುಕ್ತಿಯ ಇಚ್ಛೆಯಿಂದ ಸಮಾಜವನ್ನೇ ಬಿಟ್ಟು ಹೊಟ್ಟೋಗ್ತಾರೆ, ತಾವೇನೋ ಮುಕ್ತಿ ಪಡೀತಾರೆ. ಸಮಾಜ? ಪ್ರಹ್ಲಾದ ಹೇಳ್ತಾನೆ, ಈ ದೈತ್ಯ ಬಾಲಕರೆಲ್ಲ ಇದ್ದಾರೆ, ಇವರ ಮುಕ್ತಿನೂ ಮುಖ್ಯ. ಅವರಿಗೆ ಭಗವಂತ ಯಾರು ಅನ್ನೋದು ಗೊತ್ತಿಲ್ಲ, ಭಗವಂತ ಅಂದ್ರೇನು ಗೊತ್ತಿಲ್ಲ, ಧರ್ಮ ಅಂದ್ರೇನು ಗೊತ್ತಿಲ್ಲ. ನನ್ನ ತಂದೆ ಹಿರಣ್ಯಕಶಿಪನೇ ಸರ್ವೋತ್ತಮ ಅಂತ ತಿಳ್ಕೊಂಡು ಬಿಟ್ಟಿದ್ದಾರೆ. ಇವರಿಗೆಲ್ಲ ತಿಳಿ ಹೇಳಬೇಕು. ಇವರು ಕೂಡ ಮುಕ್ತಿ ಮಾರ್ಗವನ್ನೇ ಹಿಡಿಯೋ ಅಂಥ ಮಾರ್ಗ ನಾನು ತೋರಿಸ್ಬೇಕು, ನಾನು ಜೊತೆಯಲ್ಲಿರಬೇಕು, ಇದರ ಜೊತೆಗೆ ನಾನು ಬರ್ತೀನಿ ಅಂತ ಹೇಳ್ತಾನೆ. ಅವನೇ ಸ್ವತಃ ರಾಘವೇಂದ್ರ ಸ್ವಾಮಿಗಳು. ಎಷ್ಟು ಜನಕ್ಕೆ ಇವತ್ತು ಯಾವುದೇ ಸಂಪ್ರದಾಯ ಇರಬಹುದು, ಯಾವುದೇ ಮತ ಇರಬಹುದು, ಯಾವುದೇ ಜನಾಂಗ ಇರಬಹುದು, ಎಲ್ರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ ರಾಘವೇಂದ್ರ ಸ್ವಾಮಿಗಳು. 1663ರಲ್ಲಿ ನಡೆದಂಥ ಘಟನೆ ಇದು, ಐತಿಹಾಸಿಕ ಘಟನೆ ಇದು. ರಾಘವೇಂದ್ರ ಸ್ವಾಮಿಗಳಿಗೆ ಒಬ್ಬರು ಶಿಷ್ಯರಿದ್ದರು, ಸುಜ್ಞಾನೇಂದ್ರ ತೀರ್ಥರು ಅಂತ. ಸುಜ್ಞಾನೇಂದ್ರ ತೀರ್ಥರು ಸ್ವತಃ ಮಂತ್ರಾಲಯದಲ್ಲಿ, ಅಂದರೆ 12ನೇ ಗುರುಗಳವರು, ರಾಘವೇಂದ್ರ ಸ್ವಾಮಿಗಳ ಪೀಠದಲ್ಲಿ ಬಂದಂಥ 12ನೇ ಗುರುಗಳವರು ಸುಜ್ಞಾನೇಂದ್ರ ತೀರ್ಥ ಅಂತ.
ರಾಘವೇಂದ್ರ ಸ್ವಾಮಿಗಳು ಅತೀ ಪ್ರೀತಿ ಅವರಿಗೆ. ಅವರ ಸದಾ ಬೃಂದಾವನದ ಮುಂದೆ ಕೂತ್ಕೊಂಡು ಸ್ತುತಿ ಮಾಡೋರು. ಬರೀ ಅವ್ರ ಹೆಸರೇ ಶ್ರೀರಾಘವೇಂದ್ರ 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 ಅದನ್ನೇ ಸ್ತುತಿ ಮಾಡೋರು. ಆ ನಾಮವೇ ಬಹಳ ಮುಖ್ಯ ಅವರಿಗೆ. ಒಂದು ಸಲ ಏನಾಗುತ್ತೆ, ಬೆಳಗಿನ ಜಾವ ಅವರು ಆನ್ನಿಕ ಮಾಡ್ತಾ ಇದ್ದಾರೆ, ಸುಜ್ಞಾನೇಂದ್ರ ತೀರ್ಥರು. ಏನೋ ಪಿಚ ಪಿಚ ಅಂತ ಸದ್ದು ಕೇಳುತ್ತೆ. ಇದೇನೋ ಸದ್ದು ಕೇಳ್ತಾ ಇದೆ ಅಂತ ಕಣ್ಣು ಬಿಟ್ಟು ನೋಡ್ತಾರೆ. ಒಂದು ಗುಬ್ಬಚ್ಚಿ ಅಕ್ಷತೆ ಕಾಳಲ್ಲೆಲ್ಲ ಬಿದ್ದಿರೋ ಅಕ್ಷತೆ ಕಾಳು ತಿಂತಾ ಇರುತ್ತೆ. ಇವರ ಗುಬ್ಬಚ್ಚಿ ನೋಡಿದಾಗ ಗುಬ್ಬಚ್ಚಿ ಸುಟ್ಟು ಹೋಗ್ಬಿಡುತ್ತೆ, ದಗ ದಗ ಅಂತ ಉರಿದು ಹೋಗ್ಬಿಡುತ್ತೆ. ಸುಜ್ಞಾನದ ತೀರ್ಥರಿಗೆ ನಿಜವಾಗ್ಲೂ ಖೇದವಾಗುತ್ತೆ, ಇದೇನಿದು ನಾನು ಕಣ್ಣು ಬಿಟ್ಟಿದ್ದಕ್ಕೆ ಪಾಪ ಗುಬ್ಬಚ್ಚಿ ಸುಟ್ಟು ಬೂದಿ ಆಗೋಯ್ತೆ, ಉರಿದು ಹೋಗ್ಬಿಡುತ್ತೆ, ಪಾಪ ದುಃಖ ಆಗಿಬಿಡುತ್ತೆ. ನಿಜವಾಗ್ಲೂ ಆವತ್ತು ಅವ್ರಿಗೆ ಮನಸ್ಸು ತುಂಬ ಖೇದವಾಗ್ಬಿಟ್ಟು ಆಹಾರವನ್ನೇ ಸ್ವೀಕಾರ ಮಾಡಲ್ಲ, ಉಪವಾಸ ಇದ್ದು ಬಿಡ್ತಾರೆ. ರಾತ್ರಿ ಸ್ವಪ್ನದಲ್ಲಿ ರಾಯರು ಹೇಳುತ್ತಾರೆ, ಸುಜ್ಞಾನೇಂದ್ರ ನಿನಗೆ ಮಂತ್ರ ಸಿದ್ಧಿಯಾಗಿದೆ, ರಾಘವೇಂದ್ರ 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 ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದಿ, ಮಂತ್ರ ಸಿದ್ಧಿಯಾಗಿದೆ, ನಿನ್ನ ಆಹ್ನಿಕಗಳನ್ನು ತೆರೆಯ ಹಿಂದೆ ಮಾಡ್ಕೋ. ನೀನು ಕಣ್ಣು ಬಿಟ್ಟು ನೋಡಿದ್ರಿಂದ ಅದು ಗುಬ್ಬಚ್ಚಿ ಸುಟ್ಟೋಯ್ತು, ಅದಕ್ಕೆ ಕಾರಣ ನೀನಲ್ಲ. ಹಿಂದೆ ನನ್ನೊಬ್ಬ ಶಿಷ್ಯ ನನ್ನನ್ನು ಪ್ರಾರ್ಥನೆ ಮಾಡಿಕೊಂಡಿದ್ದ, ಮುಕ್ತಿಗತವಾಗಬೇಕು, ಮುಕ್ತಿ ಬೇಕು ಅಂಥೇಳಿ. ಆಗ ಸರ್ಪದಲ್ಲಿದ್ದ ಅವನು ಸರ್ಪಯೋನಿನಲ್ಲಿ, ಪಕ್ಷಿಯೋನಿಗೆ ಬಂದ ಮೇಲೆ ನನ್ನ ಶಿಷ್ಯದಿಂದಲೇ ನೀನು ಉದ್ಧಾರ ಆಗ್ತಿ ಅಂತ ನಾನು ಹೇಳಿದ್ದೆ. ಅದು ನಿಂದಲ್ಲ ತಪ್ಪೋದು, ಅದು ನಾನೇ ಮಾಡಿದ್ದು, ಅದರಿಂದ ಏನು ದುಃಖ ಪಡಬೇಡ, ನಿನಗೆ ಮಂತ್ರ ಸಿದ್ಧಿಯಾಗಿದೆ, ನಿನ್ನ ಆಹ್ನಿಕಗಳನ್ನು ತೆರೆಮರೆಯಲ್ಲಿ ಮಾಡ್ಕೋ ಅಂತ ಸುಜ್ಞಾನೇಂದ್ರ ತೀರ್ಥಿಗೆ ರಾಘವೇಂದ್ರ ಸ್ವಾಮಿಗಳು ಉಪದೇಶ ಮಾಡಿ, ಮೊದಲು ನೀನು ಮಂತ್ರಾಲಯದಿಂದ ಹೊರಡೋ, ಸಂಚಾರ ಮಾಡೋ, ಇಲ್ಲೇ ಕೂತಿರಬೇಡ, ನನ್ನ ಬೃಂದಾವನದ ಹತ್ರನೇ, ಮೂಲ ಬೃಂದಾವನದ ಹತ್ರ ಕೂತ್ಕೋಬೇಡ, ಸಂಚಾರ ಮಾಡು, ಎಲ್ಲ ಜನಗಳಿಗೆ ಜ್ಞಾನ ಮಾರ್ಗ ತಿಳಿಸು, ಸತ್ಯ ಮಾರ್ಗವನ್ನು ತಿಳಿಸು. ಭಗವಂತ ಎಷ್ಟು ಸುಲಭ, ಭಗವಂತನ ಉಪಾಸನೆ ಮಾಡೋದು ಹೇಗೆ, ಹೇಗೆ ಭಗವಂತನ ಪಡೆಯೋದು, ಜೀವನದಲ್ಲಿ ಸದಾಚಾರ ಹೇಗೆ ಇಟ್ಕೋಬೇಕು ಅಂತ ತಿಳಿಸಬೇಕು, ಹೊರಗಡೆ ಸಂಚಾರ ಮಾಡು ಅಂತ ಆಜ್ಞೆ ಮಾಡ್ತಾರೆ, ಹೊರಡ್ತಾರೆ. ಸ್ವತಃ ಸುಜ್ಞಾನೇಂದ್ರ ತೀರ್ಥ ನಂಜನಗೂಡಿಗೆ ಬರ್ತಾರೆ. ಅಲ್ಲೊಂದು ಘಟನೆ ನಡೆಯುತ್ತೆ ನಂಜನಗೂಡಲ್ಲಿ. ನಿಜವಾಗ್ಲೂ ಆವಾಗ ಸ್ವತಃ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು, ಮೈಸೂರು ರಾಜರು, ಅವರು ಸುಜ್ಞಾನೇಂದ್ರ ತೀರ್ಥರನ್ನ ಕಂಡ್ರೆ ತುಂಬ ಪ್ರೀತಿ ಅವರಿಗೆ. ಅವರ ನಿಷ್ಠೆ, ಸುಜ್ಞಾನೇಂದ್ರ ತೀರ್ಥರ ವ್ಯವಹಾರ ಎಲ್ಲ ನೋಡಿ ತುಂಬ ನಂಬಿಕೆ ಇರುತ್ತೆ. ಅವ್ರ ಬಗ್ಗೆ ತುಂಬ ಒಳ್ಳೆಯ ಗೌರವ ಇಟ್ಕೊಂಡಿರ್ತಾರೆ ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರು. ಒಂದು ಸಲ ಒಂದು ಘಟನೆ ನಡೆಯುತ್ತೆ. ಮುಮ್ಮಡಿ ಕೃಷ್ಣರಾಜೇಂದ್ರ ಒಡೆಯರನ್ನ ನೋಡೋಕ್ಕೆ ಒಬ್ಬ DC ಅಂತ ಡೆಪ್ಯೂಟಿ ಕಮಿಷನರ್, ಆಂಗ್ಲ ಅಧಿಕಾರಿ, ಆ ಮೈಸೂರು ಪ್ಲ್ಯಾನ್ ಎಲ್ಲ ಹಾಕೋಕ್ಕೆ ಡೆವಲಪ್ಮೆಂಟಿಗೆ ಆತ ಬಂದಿರ್ತಾನೆ. ಮಹಾರಾಜರು ಹೇಳ್ತಾರೆ, ಈ ಒಂದು ಪ್ಲ್ಯಾನ್ ಏನಿದೆ ಇದನ್ನು ನಮ್ಮ ಗುರುಗಳಿಂದ ನಾನು ಆಶೀರ್ವಾದ ಪಡ್ಕೋತೀನಿ, ಅವ್ರ ಆಶೀರ್ವಾದ ಪಡ್ಕೊಂಡು ಈ ನಗರದ ಅಭಿವೃದ್ಧಿ ಎಲ್ಲ ಮಾಡೋಣ. ಇವನು DC ನಕ್ಕು ಬಿಡ್ತಾನೆ. ಆ ಸನ್ಯಾಸಿಗೆ ಏನು ಗೊತ್ತಿರುತ್ತಪ್ಪ, ನೀನು ಮಾಡೋವಂಥ ಈ ನಗರದ ಅಭಿವೃದ್ಧಿ, ಈ ಪ್ಲ್ಯಾನು, ಈ ನಕ್ಷೆ ಆ ಸನ್ಯಾಸಿಗೆ ಏನು ಗೊತ್ತಾಗುತ್ತೆ ಅಂತ ನಕ್ಕು ಬಿಡ್ತಾನೆ. ರಾಜರು ಹೇಳ್ತಾರೆ, ಹಾಗಲ್ಲ, ಅವ್ರ ಆಶೀರ್ವಾದ ನನಗೆ ಬೇಕಾಗುತ್ತೆ, ಇದೆಲ್ಲ ವ್ಯವಹಾರ ಸರಿ ಹೋಗಬೇಕಾದ್ರೆ ಅವರಿಂದ ತುಂಬ ನಾನು ಅನುಗ್ರಹ ಪಡೆದಿದ್ದೀನಿ, ಇವತ್ತು ಹೋಗ್ತೀನಿ, ನೀವು ಬರೋದಾರು ಬನ್ನಿ ಅಂತ ಆ DCಯನ್ನು ಮಹಾರಾಜರು ಕರ್ಕೊಂಡು ಹೊರಟೋಗ್ತಾರೆ. ಕರ್ಕೊಂಡು ಹೋದಾಗ ಆ ಒಂದು ಪಾರುಪತ್ಯದಾರಿಗೆ ಮಹಾರಾಜರು ಸಂದೇಶ ಕೊಡ್ತಾರೆ, ಗುರುಗಳಿಗೆ ಹೇಳಿ ನಾನು ಅವ್ರ ದರ್ಶನಕ್ಕೆ ಬರ್ತಾಯಿದ್ದೀನಿ, ಜೊತೆಗೆ ಈ ರೀತಿ ಒಬ್ಬ ಡೆಪ್ಯೂಟಿ ಕಮಿಷನರು ಅವರೂ ಬರ್ತಾ ಇದ್ದಾರೆ ಅಂತ ಹೇಳಿದಾಗ ಗುರುಗಳು ತಮ್ಮ ಶಿಷ್ಯನ ಕೈಲಿ ಹೇಳಿ ಕಳಿಸ್ತಾರೆ ಮಹಾರಾಜರಿಗೆ, ನೀವು ಮಾತ್ರ ಬನ್ನಿ, ಆ DC ಬರೋದು ಬೇಡ ಇಲ್ಲಿಗೆ, ಯಾಕೆ ಅವನು ಅಭೋಜ್ಯ ವಸ್ತು ಎಲ್ಲ ತಿಂದುಬಿಟ್ಟಿದ್ದಾನೆ, ಅದು ಗುರುಗಳಿಗೆ ಗೊತ್ತಾಗತ್ತೆ, ಮಹಾರಾಜರಿಗೆ ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಅವ್ನು ಬರೋದು ಬೇಡ, ನೀವು ಮಾತ್ರ ಬನ್ನಿ, ನೀವು ದರ್ಶನಕ್ಕೆ ಬನ್ನಿ, ಪರವಾಗಿಲ್ಲ. ಅವನು ತಿನ್ನಬಾರ್ದಿದ್ದೆಲ್ಲ ಅಭೋಜ್ಯ ವಸ್ತುಗಳೆಲ್ಲ ಅವರೆಲ್ಲ ಆಂಗ್ಲ ಅಧಿಕಾರಿಗಳು. ಮಹಾರಾಜರು ಗೊತ್ತು, ಅವ್ರು ಹೇಳ್ತಾರೆ, ಇಲ್ಲ ನನ್ನ ಜೊತೆ ಬಂದುಬಿಟ್ಟಿದ್ದಾರೆ, ಅವರಿಂದ ತುಂಬ ಕಾರ್ಯ ಆಗಬೇಕಾಗಿದೆ ಬ್ರಿಟಿಷ್ ಸರ್ಕಾರದಿಂದ, ನಾನು ಕರ್ಕೊಂಬಂದ್ಬಿಡ್ತೇನೆ, ಒಂದು ಅನುಗ್ರಹ ಮಾಡಿ ಅಂತ ಕರ್ಕೊಂಡು ಹೊರಟೋಗ್ತಾರೆ. ಕರ್ಕೊಂಡೋಗಿ ಮಹಾರಾಜರು ಸುಜ್ಞಾನೇಂದ್ರ ತೀರ್ಥರು ಕೂತಿದ್ದಾರೆ. ಮಹಾರಾಜರು ಹೇಳುತ್ತಾರೆ, ಇವರೇ ನಮ್ಮ ಗುರುಗಳು, ಇವರು ಗುರುಗಳು ಒಳ್ಳೆ ಸಾಧನೆ ಮಾಡ್ತಾರೆ ಅಂತ. ಅವ್ನು DC ಹೇಳ್ತಾನೆ, ನೀವು ಬರೀ ನನಗೆ ಮನೆ ಕಾಣ್ತಾ ಇದೆ, ಎಲ್ಲಿದ್ದಾರೆ, ವೇರ್ ಈಸಿ ಅಂತ ಇದ್ರೆ ಅವ್ನಿಗೆ ಕಾಣ್ತಾನೇ ಇಲ್ಲ, ಗುರುಗಳ ದರ್ಶನವೇ ಆಗಲ್ಲ ಅವನಿಗೆ. ಇದು ನಡೆದ ಘಟನೆ. ಇದು 1836ರಿಂದ 1861, 25 ವರ್ಷ ಪೀಠದಲ್ಲಿದ್ದವರು ಸುಜ್ಞಾನೇಂದ್ರ ತೀರ್ಥರು. ಇದು ನಡೆದ ಘಟನೆ ನಂಜನಗೂಡಲ್ಲಿ. ಆಗ ಅವನು ಕೇಳ್ತಾನೆ DC, ನನಗೆ ಕಾಣ್ತಾನೇ ಇಲ್ಲ, ನೀವು ಗುರು ಅಂತಿರಲ್ಲ, ವೇರ್ ಈಸಿ, ಐ ಕಾಂಟ್ ಸಿ ಹಿಮ್, ನಾನು ನೋಡ್ತಾ ಇಲ್ಲ, ಕಾಣ್ತಾ ಇಲ್ಲ ನನಗೆ. ರಾಜರಿಗೆ ಅರ್ಥವಾಗುತ್ತೆ, ಓ ಗುರುಗಳು ತಮ್ಮ ತಪಶಕ್ತಿಯಿಂದ ಅವನಿಗೆ ಗೋಚರಪಡಿಸ್ತಿಲ್ಲ. ಸರಿ, ಆಲ್ರೆಡಿ ಕರ್ಕೊಂಡು ಈಚೆ ಕರ್ಕೊಂಬಂದ್ಬಿಟ್ಟು ತಾನೇ ಅಕ್ಷತೆಯನ್ನು ಅವರು ಕೊಡ್ತಾರೆ. ಇದು ನಡೆದ ಘಟನೆ. ಅಂದರೆ ರಾಘವೇಂದ್ರ ಸ್ವಾಮಿಗಳಂದರೆ
ಗುರುಗಳ ಸ್ಥಾನ ಎಂಥದ್ದು ನಾವೆಲ್ಲ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಮ್ಮ ಭಾರತದಲ್ಲಿ ಗುರುವಿಗೆ ಸ್ಥಾನ ಇದೆಯಲ್ಲ, ಹೊರದೇಶದಲ್ಲಿ ಬಾರ್ಬರ್ಸು, ಟೈಲರ್ಸು, ಟೀಚರ್ಸು ಎಲ್ಲ ಪೇಯ್ಡ್ ಸರ್ವೆಂಟ್ ಅಂತಾರೆ. ನಮ್ಮ ದೇಶದಲ್ಲಿ ಹಾಗಲ್ಲ. ಗುರುವಿನ ಸ್ಥಾನ ಎತ್ತರದ ಸ್ಥಾನ, ಗುರು ಸ್ಥಾನ. ಅದಕ್ಕಾಗಿ ಮೊದಲು ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯ ನೋಡ್ತೀವಿ. ನಮ್ಮಲ್ಲಿ ಯಾರು ಒಂದು ಜಾತಕ ತೋರಿಸ್ಬೇಕಾದ್ರೂ ಗುರುಬಲ ಇದೆಯಾ ಅಂತ ನೋಡ್ತಾರೆ. ಜಾತಕದಲ್ಲಿ ಮೊದಲು ನೋಡೋದೇ ಗುರುಬಲ ಇದ್ದರೆ ಎಲ್ಲ ಸರಿ ಅಂತಂತಾರೆ. ಹಾಗೆ ಸರ್ವೇ ಸಾಮಾನ್ಯ ಅದು. ಎಂತೆಂಥ ಘಟನೆಗಳನ್ನು ನಾವು ನೋಡ್ತೀವಿ. ಹಾಗಾಗಿ ಗುರುಗಳ ಬಗ್ಗೆ ಎಲ್ರಿಗೂ ಒಳ್ಳೆಯ ಅಭಿಪ್ರಾಯ ಇರಲಿ. ಅವರವರ ಆಧ್ಯಾತ್ಮಿಕ ಗುರುಗಳನ್ನ ಸ್ಮರಣೆ ಮಾಡಿಕೊಂಡು ನಮ್ಮ ಕಾರ್ಯ ನಾವು ಯಶಸ್ಸು ಮಾಡ್ಕೊಳ್ಳೋಣ ಅಂತ ಹೇಳೋಣ. ಶ್ರೀ ಗುರುಭ್ಯೋ ನಮಃ.